ಈಗ ನೀವು ಟ್ರೆಂಡಿಂಗ್ ಟ್ರೆಂಡಿಂಗ್ ಅಂದ್ರಿ, ಹೌದಾ? ಟ್ರೆಂಡಿಂಗ್ ಇದವ್ರ ಹಾಡುವಂತ ಹಾಡುಗಳು ಯಾರು ಹಾಡ್ತಾರ ಅದನ್ನ ಹೇಳ್ರಿ ನನಗ್ ಮೊದಲು. ಇದೇ ಶಬ್ದ ಹಂಗಿನ ಹಾಡನ ಹಾಡ್ಬೇಕ, ಇದೇ ಎಂ ಡಿ ಆನಂದ್ ಅವ್ರ ಹಾಡನ ಹಾಡ್ಬೇಕು, ಇದೇ ಪರೇಟ್ ಅವ್ರ ಹಾಡನ ಹಾಡ್ಬೇಕ. ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡ್ರಿ. ನಾವು ಮೂರ್ ತಾಸು ಕಾರ್ಯಕ್ರಮ ಮಾಡ್ರಿ. ಯಾಕಂದ್ರೆ ಹೊಟ್ಯಾಗ ಬೆಂಕಿ ಬೀಳ್ತೈತಿ ನಮಗ. ನಾವ ಯಾವುದೋ ಒಂದು ಕಲ್ಪನೆ ಇಟ್ಕೊಂಡ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ ನಾವೊಂದು ಹಾಡ ಬರ್ದಿದ್ರ ಮನಸ್ಸರ ಹೆಂಗ ಬಂತ ಗೆಳತಿ ಅಂತೇಳಿ ನಾವು ಬರದ್ರ, ಯಾವಾಗ ಬರ್ತೀಯ ಗೆಳತಿ ಅಂತೇಳಿ ನೀವು ಬರದ್ರ ನನ್ನ ಹಾಡ ಸತ್ಯನಾಶ ಆಗಿ ಹೋತ. ನಾ ಏನ್ ಉದ್ದೇಶ ಇಟ್ಟು ಬರ್ದೀನಿ ಅದ ನನ್ನ ಕೂಸದ, ನನ್ನ ಕೂಸಿ ಹೆಂಗ್ ಬೆಳಿಬೇಕಂತೇಳಿ ನಾ ಆಸೆ ಇಟ್ಟು ಬೆಳೆಸಿದ್ನ ಅದನ್ನ. ಆ ಕೂಸನ ತಗೊಂಡು ನೀವು ನಿಮಗ್ ಮನ್ಸು ಹೆಚ್ಚೆ ಆ ಹಾಡ ಹಾಡುದು, ನಡು ಬಾಯಿಗೆ ಬಂದಂಗ ಬಾಯಿ ಬಚ್ಚಲ ಮಾಡ್ಕೊಂಡು ಸಿಕ್ಕಂಗ ಮಾತಾಡುದು. ಆ ಹಾಡಿಗೆ ಆ ಮಾತಿಗೆ ಒಂದಿಟ್ಟರ ಸಂಬಂಧ ಇರ್ತೈತಿ? ಇಲ್ಲ. ಈಗ ನಾವ ಎಷ್ಟು ತಪಾಕುತ್ತ ಎಲ್ಲಾ ರೀತಿ ನವರಸಗಳನ್ನ ಆಧಾರವಾಗಿ ಇಟ್ಟುಕೊಂಡ ನಾವು ಕ್ಯಾಸೆಟ್ನಾಗ ಹಾಡು ಕಾಲಕ್ಕ ನಮಗ ಹೇಳವ್ರ ಕೇಳವ್ರ ಅನ್ನವ್ರ ಇದ್ರ, ನಾವ್ ಯಾರು ನಮಗ್ ಏನಾರ ಅಂದ್ರ ಏನಾರ ಇದಾತಿತ್ತಲ್ಪ, ಹಿರಿಯಾರ ನಮ್ಮನ್ನ ಬೇದ್ರ ಹೆಂಗ ಆತ್ ವಿಚಾರ ಮಾಡಿ ಬರೀತಿದ್ವು. ಈಗಾದ್ರೂ ಹೇಳ್ತನ್ನ 10,000 ಹಾಡ ಹಾಡೇನೆ, ಒಂದಲ್ಲ ಎರಡಲ್ಲ 10,000 ಹಾಡ ಹಾಡೇನಿ. ಇಲ್ಲಿವರೆಗೂ ಹೇಳ್ತೀನ. ಈಗಾದ್ರೂ ಒಂದ್ ಸಾಹಿತ್ಯ ಬರದ್ನಿಪ್ಪ ಅಂತಂದ್ರ ನನ್ನ ಮುಂದೆ ಯಾವದಾನ ಅನ್ಬೋದ್ಲನ, ನನ್ನ ರೂಪ ನೋಡ್ರೆ ಗೊತ್ತಾಕೈತಿ ನಿಮಗ್. 10,000 ಹಾಡಿರ್ಬೋದೇನಪ್ಪ ಮತ್ತಂತ ಅನಿಸ್ತೈತಿ ನಿಮಗ್. ನಾವ್ ಹಿಂಗ ಬಂದಿವ್ ಬಂದಿದ್ ಹಳಿ ಮಂದಿ, ನಾವ್ ಹಿಂಗ ಹೋಗವ್ರ. ಯಾಕಂದ್ರ ಸಂಸ್ಕಾರ ಬಿಟ್ಟಿಲ್ಲ ನಾವ. ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ. ಇದನ್ನ ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತನ ಬಂದಿದ್ದೀವಿ. 13-15 ವರ್ಷ ಆತು. ಅತಿರೇಕ ಕೊಂಟೈತಿ ಏನೂ ಉಳಿವಾಲ್ತ ಅನ್ಕೋತ ಬಂದಿದ್ದೀವಿ ನಾವ. ಈಗ ಲಾಸ್ಟಕ್ಕೂ ಬತ್ತು ಯಾರ ಕಾಲದಿಂದ ಕಾಲ್ಗುಣದಿಂದ ಬತ್ತ ಅವ್ರಿಗೊಂದು ನಮಸ್ಕಾರನು ಮಾಡ್ತೇನೆ ನಾನು. ಯಾಕಂತಂದ್ರ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನು. ಆಮೇಲೆ ಇಲ್ಲಿ ತನಕ ನಾವ್ ಏನು ಮಾತಾಡಿದೀವಪ್ಪ ಅಂತಂದ್ರ ಎಲ್ಲಾರು ಕಲಾವಿದರಿಗೇನ ಬುದ್ಧಿ ಹೇಳಾಗತ್ತಿದ್ವು. ಸಮಾಜಕ್ಕೆ ಬುದ್ಧಿ ಹೇಳವ್ರ ಯಾರ? ಕಲಾವಿದ ಹೇಳಿದಾಗನ ಸಮಾಜ ಸುಧಾರಣೆ ಆಕೈತೆ ಅಂದಿದ್ರೆ ಜಗತ್ ಹಿಂಗ ಇರ್ತಿರ್ಕಿಲ್ಲ, ಕೈಲಾಸ ಆಕಿತ್ತದ. ಸಮಾಜನ ತಿಳ್ಕೊಬೇಕಲ್ಲ. ಯಾರನ್ನ ಕರ್ಸಾಕತ್ತಾನಿ, ಇವನ್ನ ಕರ್ಸಿದ್ರೆ ಏನ್ ಆಕೈತಿ, ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತೈತಿ ಅನ್ನೋ ಅರಿವು ಇಲ್ಲ ಐತಿಲ್ಲ ನಿಮಗೆ ಸಮಾಜದವ್ರಿಗೆ. ನಾವ ಎತ್ ಹೇಳ್ಬೇಕು ಅದನ್ನ. ಕಲಾವಿದ್ರ ಎಲ್ಲರಿಗೂ ಜವಾಬ್ದಾರಿ ಅನ್ನೋದೈತಿ. ಮಹಿಳಾ ಸಂಘಟನೆಗಳು ಅದಾವ. ಇಲ್ಲೇ ಬಿಜಾಪುರದಾಗನ ನಾವು ಒಮ್ಮೆ ಕಾರ್ಯಕ್ರಮ ಮಾಡಕ್ ಬಂದಾಗ ಒಬ್ರು ಮಹಿಳಾ ಸಂಘಟನೆಯವ್ರ ಅಕ್ಕಾರ ಬಂದ್ರ, ಏನ್ರಿ ಅಣ್ಣ ನಿಮ್ಮ ಹಾಡ ಅಂದ್ರ, ಬಾಳ್ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಏನ ಅಂತ ಹೇಳ್ರು. 200 ರೂಪಾಯಿ ಆಯಾರ ಕೊಟ್ರ. ಇಂಥವ್ ಹಾಡ್ಬೇಡ್ರಿ ಭಯ್ಯ ಅಂದ್ರ ಮತ್ ಮ್ಯಾಲ ಅಂದ್ರ ಮಚ್ಚಲಿ ಬಡ್ಕೋಬೇಕ ನಾವ. ಬಾಳ್ ಚಂದ ಹಾಡ್ತೀರಿ ಅಣ್ಣಾರ ನೀವ, ಆದ್ರ ಇಂಥವ್ ಹಾಡ್ಬೇಡ್ರಿ ಅಂದ್ರ. ನಾ ಭಾರಿ ಜವಾರಿ ಪೂರಿ ಹಾಡ ಹಾಡ್ತಿದ್ನಿ. ಅದಕ್ಕೆ ಒಂದ್ ಲೈನ್ ಬರ್ತೈತಿ ಅದ ನೋಡ್ರಿ, ಶೃಂಗಾರ ಅಂದ ಮ್ಯಾಲತ್ತ ಶೃಂಗಾರೂ ಬೇಕು, ಶೃಂಗಾರಕ್ಕೂ ಒಂದು ಮಡಿವಂತಿಕೆ ಐತಿ. ನೀವು ಬತ್ಲೆ ತಿರುಗಿರಿ ಅಂದ್ರ ಪೂರಾ ಬತ್ಲೆ ನಿಂತಿರಪ್ಪ ಅಂತಂದ್ರ ನಿಮಗೆ ಯಾವ ಕಿಮ್ಮತ್ ಕೊಡುದಿಲ್ಲ. ಥೂ 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 ಅತಾರ. ಹಿರಿಯಾರಿ ಅದಕ್ಕೆ ಮದುವೆ ಮಾಡ್ತಾರೆ. ನಿಮಗೆ 4 ಗಾಡಿ ನಡು ಬಾಳೆ ಮಾಡ್ಲಿ, ಸಂಸಾರ ಮಾಡ್ಲಿ, ಬದುಕ್ಲೆತ್ತ ಮಾಡ್ತಾರ. ನಾವು ಹಾದಿ ಮ್ಯಾಲ ಮಾಡವ್ರ ಅಂದ್ರ ನಿಮ್ಮಂತ ಹುಸುಳಿ ಮಕ್ಳು ಯಾರದಾರ? ಅದಕ್ಕೆ ಎಲ್ಲದಕ್ಕೂ ಶೃಂಗಾರಕ್ಕೂ ಮಡಿವಂತಿಕೆ ಐತಿ. ಶೃಂಗಾರ ಎಲ್ಲಿ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಊಟದಾಗ ಉಪ್ಪಿನಕಾಯಿ ಅಂದಂಗ ಒಂದ ಊಟನ ತಿನ್ನಾಕ ಆಗುದಿಲ್ಲ. ಅದಕ್ಕೆ ದಯವಿಟ್ಟ ನಮ್ಮ ಎಲ್ಲಾ ಕಲಾವಿದರು ನಾವು ಒಂದಾಗಿದೀವಿ. ಇವತ್ತ ನಾವು ಮಾಡಿದೀವಿ ತಪ್ಪ, ಆದ್ರೆ ನಾವು ಹಾಡಿದ ಡಬಲ್ ಮೀನಿಂಗ್ ಹಾಡಿದೀವಿ, ಡೈರೆಕ್ಟ್ ಮೀನಿಂಗ್ ಹಾಡಿಲ್ಲ. ಇದನ್ನು ತಿಳ್ಕೊರಿ. ಯಾಕಂದ್ರೆ ಬಿಡಿಸಿ ಹೇಳ್ಬೇಕಾದ್ರೆ ನಮ್ಮ ಧರ್ಮ. ಈಗೇನು ಬೇಡಗಪ್ಪ, ಈಗ ಟೈಮ್ ಆಗೈತಿ, ಇಲ್ಲಿ ಹೋಗ್ಬೇಕವ್ರ. ಅಯ್ಯಪ್ಪ ಹೊಂಟಾರ ಅವ್ರು ಹೋಗ್ಲಾರ ನಾನು ಪ್ರತಿಯೊಂದು ಹಾಡ ಮಾಡಿದೀವಿ. ಈಗ ನಾವ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದಾವ್ ನೋಡ್ರಿ. ಇಲ್ಲಿ ನನಗಿಂತ ದೊಡ್ಡವ್ರ, ನನಗ ಅವ್ರ ಭಯ್ಯ ಆತಾರ, ಅಣ್ಣ ಆತಾರು, ನಾ ಅವ್ರಿಗೆ ತಮ್ಮ ಆತನ. ಅಂದ್ರ ಕಲಾವಿದ್ರೊಳಗು ಈ ಭಾವನೆಗಳು ಬೇಕ. ನಿಮಗ್ ನಾವು ಮರ್ಯಾದೆ ಕೊಡ್ಬೇಕು, ನಮಗೂ ನೀವು ಕೊಡ್ಬೇಕ. ಇದ ಕಡಿಮೆ ಆಗೈತಿ. ಈಗ ನಾ ಅನ್ನೋದು ಬಂದ್ ಬಿಟ್ಟೈತಿ. ನಾ ಅನ್ನೋದು ನಾಶನ ಮಾಡ್ತೈತಿ, ಕರೆ ಯಾರನ್ನೂ ಉದ್ಧಾರ ಮಾಡೋದಿಲ್ಲ. ಅದಕ್ಕ ಈ ವೇದಿಕೆ ಮುಖಾಂತರ ನಮ್ಮ DYSP ಸಾಹೇಬರು ಬಹಳ ಚಂದ ಮಾತಾಡ್ರು. ಯಾಕಂದ್ರೆ ಅವ್ರ ಅಧ್ಯಯನ, ಅವ್ರ ಜ್ಞಾನ, ಅವ್ರ ಒಂದೊಂದು ನುಡಿ ಅಕ್ಷರಶಃ ನಾವು ಎಲ್ಲಾರು ಕಲ್ಕೋಬೇಕ. ಅದಕ್ಕ ನಾವು ಕಲಾವಿದರ ಪರವಾಗಿ ಸಮಾಜಕ್ಕೆ ಕಳಕಳಿಯಿಂದ ಬೆಡ್ಕೊತನು. ನೀವು ಸುಧಾರಿಸ್ರಿ. ಜನ ಮರಳು ಜಾತ್ರೆ ಮರಳು ಅಂದಂಗ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಒಬ್ಬ ಕಲಾವಿದ ತಾನ ಬೆಳೆದಿಲ್ಲ. ನೀವು ಮುಂದೆ ಕೂತು ಚಪ್ಪಾಳೆ ಬರದಾಗ, ನೀವು ಆಯಾರ ಕೊಟ್ಟಾಗ, ನೀವು ಹುಚ್ಚದು ಕುಣದಾಗನ ಕಲಾವಿದ ಬೆಳೆದಿರ್ತಾನ. ಆದ್ರ ನಾವು ಮಾಡಾಕತ್ತಿದ್ ಏನೈತಿ ಅನ್ನೋದು ನೀವು ನೋಡ್ರಿ.
ಯಾಕಂದ್ರೆ ನಿಮ್ಮ ಮನೆಯವರು ಅವ್ರಿಗೆ ಬಂದಿರ್ತಾರೆ ಕಾರ್ಯಕ್ರಮ ನೋಡ್ರಕ. ದಯವಿಟ್ಟು ಸಮಾಜಕ್ಕೆ ಇದೊಂದು ಕಳಕಳಿ ವಿನಂತಿ ಐತಿ. ಈಗ ಅದಾನ ಇಲ್ಲಿ ಪುಡ್ಲಿಕ್ ಅದಾನ ನಮ್ಮ ಹನುಮಂತ ಲಮಾಣಿ, ಬೇರೆ ಹಾಡ ಆಡುದಲ್ಲ, ಅವ ತತ್ವದ ಸಂದೇಶ ಇದ್ರೆ ಅಷ್ಟ ಹಾಡ್ತಾನ. ಆತ್ಮಸಾಕ್ಷಿ ಅನ್ನೋದೊಂದು ಐತಿ, ಅದು ಸಾಯಬಾರ್ದ. ಆತ್ಮಸಾಕ್ಷಿ ಸಾಯ್ತು ನೀವು ಸತ್ತಂಗನ. ಅದಕ್ಕ ಈ ಒಂದು ಒಳ್ಳೆಯ ಸಂಘಟನೆ ಐತಿ. ಶಕ್ತಿ ಕುಮಾರ್ ಮಾಡಿದಾನ, ಎಲ್ಲಾ ತಂಡ ಮಾಡೈತೆ. ಇದ್ರೊಳಗೆ ಇನ್ನ ಹೊಸಬ್ರು ಸೇರಿಸ್ಕೋರಿ. ಕಲಾವಿದ್ರ ನಿಮ್ಮ ಮನಸ್ತಾಪಗಳನ್ನ ದೂರ ಮಾಡ್ಕೋರಿ. ಮುಂದಾಗಿ ನಿಂತು ಯಾರ್ಯಾರು ನೀವು ಮಾಡೋರು ಇರ್ತೀರಿ ಎಲ್ಲಾರಿಗೂ ನಾವು ಬೆನ್ನೆಲುವಾಗಿ ನಿಲ್ತೀವಿ. ನೀವ್ ಎಲ್ಲಿ ಬೆಂಗಳೂರಲ್ರಿ, ದಿಲ್ಲಿಗೆ ಎಲ್ರಿ, ನೀವ್ ಎಲ್ಲಿ ಕರೆದ್ರು ನಾವು ಬರ್ತೀವಿ. ನೀವ್ ಹೇಳಿದಾಗ ಯಾರು ರೊಕ್ಕ ಕೊಡೋದು ಬೇಡ, ನಾವ ಸ್ವಂತ ಖರ್ಚು ಮಾಡಿ ನಾವು ಬರ್ತೀವಿ. ಯಾಕಂದ್ರೆ ನಮ್ಮ ಹೆಸರಿಸೋದೇ ಕಳಗಾಲಾಗಿ ಹೊಂಟಾವು. ಅದಕ್ಕ ಇನ್ನ ಈ ಸಂಘಟನೆ ಮುಖಾಂತರ ಒಳ್ಳೆ ಸಂದೇಶಗಳು ಹೋಗ್ಯಾವ. ನಾನು ಏನಾದ್ರೂ ಶಿಟ್ಟಿಗೆ ಅದು ಯಾರಿಗಾರ ಮಾತಾಡಿದ್ನಪ್ಪ ಅಂದ್ರ ದಯವಿಟ್ಟು ನನಗೆ ಕ್ಷಮಿಸ್ರಿ ಅಂತ ಹೇಳಿ ಕೇಳ್ಕೊಂತ, ಈ ಒಳ್ಳೆ ಕಾರ್ಯ ನಡೆದದ. ಅಪ್ಪನ ಈ ಶರಣರ ನಾಡಿನೊಳಗ ಒಳ್ಳೆ ಕೆಲಸ ಆಗ್ಯದ, ನಡೆದದ. ಈ ಕಾರ್ಯ ಗುರಿ ಮುಟ್ಟು ತನಕ ಹಿಂಗ ಇರ್ಲಿ, ಎಲ್ಲರೊಳಗ ಒಕ್ಕಟ್ಟಿರ್ಲಿ, ಈ ಸಂಘಟನೆಗೆ ಶುಭ ಆಗಲಿ ಅಂತ ಹೇಳ್ಕೊಂತ ನನ್ನ ಎರಡು ಮಾತಿಗೆ ಮಂಗಳ ಹಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.